ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನಗಳ ನಂತರ ಮತ್ತೆ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ವೀಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್, ಆದರೆ ಬಿಡೋದಕ್ಕೆ ಟೈಮೇ ಇರಲಿಲ್ಲ, ವಾಯ್ಸ್ ಕೊಡೋದಕ್ಕೆ ಟೈಮ್ ಇರಲಿಲ್ಲ, ಹಾಗೆ ಎಡಿಟಿಂಗ್ ಮಾಡೋದಕ್ಕೆ ನಂಗೆ ಟೈಮೇ ಸಿಗಲಿಲ್ಲ. ಆದ್ದರಿಂದ ಲೇಟಾಗಿ ಅಪ್ಲೋಡ್ ಆಗ್ತಾಯಿದೆ, ಬೇಜಾರು ಮಾಡ್ಕೊಬೇಡಿ ಯಾರೂ ಸಹ. ಹಾಗೆ ಇದು ಎಂಗೇಜ್ಮೆಂಟ್ ಬಂದು ನಮ್ಮ ರಿಲೇಷನ್ ಅವ್ರದ್ದು ಇನ್ವೈಟ್ ಮಾಡಿದರು, ಹಾಗೆ ನಾನು ಹೋಗಿದ್ದೆ. ಆದರೆ ಚಿಕ್ಕದಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ನಾವು ಹೋಗ್ಬೇಕಾದ್ರೇ ವಿಡಿಯೋ ಮಾಡಬೇಕಿತ್ತು, ನಾನು ಮರೆತುಬಿಟ್ಟಿದ್ದೆ. ಅಲ್ಲೋಗಿ ಊಟ ಎಲ್ಲ ತಿಂದಾದಮೇಲೆ ಎಂಗೇಜ್ಮೆಂಟ್ ಮಾಡಿತ್ತು. ಊಟ ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್. ಹಾಗೆ ನೀವು ನೋಡ್ತಾ ಇರ್ಬೋದು, ಹೂವು ಒಬ್ರಿಗೊಬ್ರು ಅವ್ರು ಹಾಕಿ ಅಂತ ಇವರು ಹಾಕಿ ಅಂತ ಅವರು ಹಾಕ್ತಾನೇ ಇರಲಿಲ್ಲ. ಹೂನಾರ ಸ್ವಲ್ಪ ನಾಚಿಕೆ ಇತ್ತು ಅವ್ರಿಗೆ ಬದಲಾಯಿಸ್ಕೊಳೋದಕ್ಕೆ. ಹಾಗೆ ನಾವು ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಟಿ ಟಿಯಲ್ಲಿ ಎಕ್ಕಿ ಹಾಗೆ ಮನೆಗೆ ಬರೋ ಟೈಮಲ್ಲಿ ಒಂದು ವೀಡಿಯೋ ಮಾಡಿದೆ, ಸುಮ್ಮನೆ ಹಾಗೆ ಮಿನಿ ಬ್ಲಾಗ್ ಥರ ಮಾಡಿದ್ದೆ ಫ್ರೆಂಡ್ಸ್. ಹಾಗೆ ಬರಬೇಕಾದ್ರೆ ಸ್ವಲ್ಪ ವ್ಯಾನಲ್ಲಿ ಜೋಕ್ಸ್ ಮಾಡಿಕೊಂಡು ಇವ್ರನ್ನ ತೋರಿಸ್ತಾ ಇದ್ದೀನಿ, ಇವ್ರಿಗೆ ಹೇಳ್ತಾ ಇದ್ದೀನಿ ಆ್ಯಕ್ಷನ್ ಮಾಡಿ, ಏನೇನೋ ಒಂದು ಇದು ಮಾಡಿ ವಿಡಿಯೋ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ ಅಂದರೆ ಅವರು ಮಾಡ್ತಾನೆ ಇರಲಿಲ್ಲ, ರಿಯಾಕ್ಷನ್ನೇ ಕೊಡ್ತಿರ್ಲಿಲ್ಲ ಜಾಸ್ತಿ. ಹಾಗೆ ಇವ್ರು ನೋಡ್ತಾ ಇರ್ಬೋದು, ಇವರೆಲ್ಲ ನಮ್ಮ ರಿಲೇಷನ್ನೇ, ನನಗೆ ಅಕ್ಕ ಆಗಬೇಕು, ಒಬ್ಬರು ಏನಾಗಬೇಕು, ಎಲ್ಲರೂ ಸಹ ನಮ್ಮವರೇ, ನಮ್ಮ ರಿಲೇಷನ್ನಲ್ಲೇ. ಇವರು ತೋರಿಸ್ತಾ ಇದ್ದೀನಲ್ವ, ಇವರು ನನಗೆ ಹೇಳ್ಕೊಡ್ತಾಯಿದ್ರು, ಈ ಥರ ಬ್ಲಾಗ್ ಮಾಡು, ಆವಾಗ ಇಂಪ್ರೂವ್ ಆಗುತ್ತೆ, ನಿನ್ನ ವೀಡಿಯೋಸ್ ಎಲ್ಲ ನೋಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ತಮಾಷೆ ಮಾಡ್ತಾಯಿದ್ರು. ನಾನು ಅವ್ರ ವಾಯ್ಸೇ ಕೊಡಬೇಕು ಅಂತ ಇತ್ತು, ಆದರೆ ಅವರು ಬೇಜಾರು ಮಾಡ್ಕೊತಾರೆ ಅವ್ರ ವಾಯ್ಸ್ ಕೊಟ್ಟರೆ, ಅದಕ್ಕೆ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಅವರು ತುಂಬಾ ಹೇಳಿದ್ರು, ಜೋಕ್ಸ್ ತುಂಬಾ ಇತ್ತು. ಬರಬೇಕಾದ್ರೆ ಹಾಗೆ ಜೋಕ್ಸು ಮಾಡಿಕೊಂಡು ಬಂದ್ವಿ ಫ್ರೆಂಡ್ಸ್. ತುಂಬ ದಿನಗಳ ನಂತರ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಲೇಟಾಗಿ, ಅಂದರೆ ವೀಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ, ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್, ಇನ್ನೇನೂ ಇಲ್ಲ. ಹಾಗೆ ಇವರೆಲ್ಲ ನಗೀತಾಯಿದ್ರು, ಅವರು ಹೇಳ್ತಾಯಿದ್ರೆ, ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಬ್ಲಾಗೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಲವ್ ಯು ಆಲ್, ಬಾಯ್.